ಹಲೋ ಎಲ್ರಿಗೂ ನಮಸ್ತೆ. ಸೊ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅವರಿಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಸೊ ಇದನ್ನು ಫ್ರೈಡ್ ರೈಸ್ನ ಮನೇಲಿ ಸಿಂಪಲಾಗಿ ಹೇಗೆ ಮಾಡ್ತಾರೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಹಚ್ಚಿಟ್ಟಿರೋಂಥ ಎಲ್ಲ ತರಕಾರಿಗಳನ್ನು ಸೊ ಒಂದು ಪ್ಯಾನಲ್ಲಿ ಆಯಿಲ್ ಹಾಕ್ಕೊಂಡು ಎಲ್ಲ ತರಕಾರಿಗಳನ್ನ ಫ್ರೈ ಮಾಡ್ಕೊಳ್ತೀನಿ. ಸೊ ತರಕಾರಿಗಳು ಏನೇನಂತ ಹೇಳಿದ್ರೆ ಕ್ಯಾರೆಟು, ಸೊ ದಪ್ಪ ಮೆಣಸಿನ್ಕಾಯಿ ಮತ್ತು ಕೋಸು, ಎಲೆಕೋಸು, ಸೊ ಈರುಳ್ಳಿ, ಇದನ್ನೆಲ್ಲ ಸೊ ಒಂದು ಪ್ಯಾನಲ್ಲಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಸೊ ಎಲ್ಲ ಬಾಡಿಸ್ಕೊಂಡು ಅದ್ರ ಜೊತೆ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಅದನ್ನು ಲಾಸ್ಟಲ್ಲಿ ಹಾಕೋದು. ಇದನ್ನು ಚೆನ್ನಾಗಿ ಸ್ವಲ್ಪ ಘಮ ಘಮ ಅಂತ ಹೇಳಿ ಸ್ಮೆಲ್ ಬರಬೇಕು ಆ ಥರ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ರುಚಿಗೆ ತಕ್ಕಂತೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಸೋಯಾ ಹಾಕ್ಕೊಳ್ತಾ ಇದ್ದೀನಿ. ಸೊ ಸೋಯಾ ಹಾಕಿದಷ್ಟು ಇದು ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಸೊ ಮೇಯ್ನಾಗಿ ಬಂದು ಫ್ರೈಡ್ ರೈಸ್ಗೆ ಸೋಯಾ ಸಾಸ್ ಸೊ ತುಂಬ ಇಂಪಾರ್ಟೆಂಟು, ಯಾಕಂದರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ನೆಕ್ಸ್ಟ್ ಬಂದು ಮಸಾಲೆ ಪೌಡರು, ಅಂಗಡಿ ಪೌಡರ್ ಅದು ತೊಗೊಳ್ಬೋದು, ಇಲ್ಲ ಅಂತ ಹೇಳಿದ್ರೆ ನಿಮಗೆ ಮನೇಲೇ ಮಾಡ್ಕೊಂಡಿದ್ದೀವಿ ಪೌಡರ್ ಅಂದರೆ ಅದನ್ನಾದರೂ ಹಾಕ್ಕೊಳ್ಬೋದು, ಮಸಾಲೆ ಪೌಡರು. ನೆಕ್ಸ್ಟ್ ಬಂದು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಆ ಪ್ಯಾನ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಸೊ ಅದೆಲ್ಲ ಬೆಂದ ಮೇಲೆ ಗೊತ್ತಾಗುತ್ತೆ ಬೆಂದಿರೋದು. ಸೊ ಅದು ಬೆಂದ ತಕ್ಷಣ ಒಳ್ಳೆ ಫ್ಲೇಮಲ್ಲಿ ಘಮಘಮನೆ ಸ್ಮೆಲ್ ಬರುತ್ತಲ್ಲ, ಹಾಗಾಗಿದ್ದು ಆಲ್ರೆಡಿ ಸೆಪ್ರೇಟಾಗಿ ವೈಟ್ ರೈಸ್ ಮಾಡ್ಕೊಂಡು ಇಟ್ಕೊಂಡಿರೋ ರೈಸ್ನ ಹಾಕಿ ಸೊ ಮಿಕ್ಸ್ ಮಾಡಿದ ತಕ್ಷಣ ಫ್ರೈಡ್ ರೈಸ್ ರೆಡಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿದ ತಕ್ಷಣ ಫ್ರೈಡ್ ರೈಸ್ ರೆಡಿ. ಸೊ ಇದ್ರ ಜೊತೆ ನೀವು ಬೇಕು ಅಂತ ಹೇಳಿದ್ರೆ ಸಾಸ್, ಟೊಮೆಟೊ ಸಾಸ್ನು ಆ್ಯಡ್ ಮಾಡ್ಕೋಬೋದು.